ಬೆಳಗಿನ ಸಭೆಗಳು 10 ಗಂಟೆಗೆ ಇಲ್ಲೇ ಶಿವಕುಮಾರ್ ಹತ್ರ ಬರೋದು ಸರಿ ಯಜಮಾನ್ರೆ ಯಜಮಾನ್ರೆ ಹೇಳ ಮೊಬೈಲ್ ತೆಗೋಣ ಇಲ್ಲಿ ಹಿಂದೆ ಬರ್ರೆ ಕಡೆಗೆ ಓಕೆ ಸರ್ ಓಕೆ ಸರ್ ಸರಿ ಸರ್ ಶಿವಣ್ಣ ಸರಿ ಶಿವಣ್ಣ ಈ ಕಡೆ ಸ್ವಲ್ಪ ಹಿಂದಕ್ಕೆ ಸರಿ ಬರ್ರಿ ಆಯ್ತು ನಾನು ಕೊಡ್ತೀನಿ ನಿಮ್ಮ ಬಾರ್ಲಿ ತಡಿ ಅವ್ರಿಗೆ ಬರಲಿಲ್ಲ ನೀವೇ ಆಟ ಬಂದ್ರಿ ಜಲ್ದಿ ಹೋಗೋಣ 3 ಗಂಟೆಗೆ ಬಿಡ್ಬೇಕು ನಾನು ಮಲ್ಲಿಕಾರ್ಜುನ್ ಅವರಿಗೆ ಅಭಿವೃದ್ಧಿ ಅಧಿಕಾರಿ ಮಲ್ಲಿಕಾರ್ಜುನ್ ಅವರಿಗೆ ಮಲ್ಲಿಕಾರ್ಜುನ್ ಅವರಿಗೆ ನೀವು ಉಮೇಶ್ ಜಾಧವ್ ಯಾವ ಇಲ್ಲ ಅಂದಿಲ್ಲ ನೋಡಿ, ಎಲ್ಲವೂ ಮಾಡೇವಿ. ಆಯ್ತಾ, ಥ್ಯಾಂಕ್ ಯು. ಏನು ವೃತ್ತವನ್ನು ಮಾಡಿದ್ದಾರೆ, ಬಹಳ ಒಳ್ಳೆ ಕಾಮಗಾರಿನ ಮಾಡಿದ್ದಾರೆ ಅಂತ ನಾನು ಭಾವಿಸ್ತೇನೆ. ಇದೇ ಮಾದರಿಯಲ್ಲಿ ವಿವಿಧ ವೃತ್ತಗಳನ್ನ ನಾವು ಅಭಿವೃದ್ಧಿ ಪಡಿಸ್ಬೇಕು. ಇನ್ನೂ ಒಳ್ಳೆ ಮಾದರಿ ಯಾವಾದ್ರು ಇದ್ರೆ ತಂದು ಕೊಟ್ರೆ ನಾನು ಬೇಕಾದ್ರೆ ಮಾಡಿಸ್ಕೊಡ್ತೇನೆ, ಸುಮ್ಮನೆ ಮಾತಾಡೋದಲ್ಲ. ಅದಕ್ಕೆ ಒಳ್ಳೆಯ ರೀತಿಯಿಂದ ದಾವಣಗೆರೆ ನಗರ ಸುಂದರವಾಗಿರಬೇಕು, ಸ್ವಚ್ಛತೆಯನ್ನು ಕಾಪಾಡಬೇಕು. ಆ ದೃಷ್ಟಿಕೋನದಲ್ಲಿ ಇವತ್ತು ನಮ್ಮ ಹೊಸದಾಗಿ ಇದನ್ನು ಪ್ರಾರಂಭ ಮಾಡಿದ್ವಿ. ಮಾಡೆಲ್ ಸರ್ಕಲ್ ಅಂತ ಹೇಳ್ಬಿಟ್ಟು ಪ್ರಾರಂಭ ಮಾಡಿದ್ದೇವೆ. ಅದ್ರ ಮೇಲೆ ಇನ್ನೂ ಒಂದು ಸ್ವಲ್ಪ ವಿಟಮಿನ್ ಹಾಕ್ಬೇಕು ಅನಿಸುತ್ತೆ. ಅದೊಂದು ಹಾಕಿದರೆ ಇನ್ನೂ ಪರ್ಫೆಕ್ಟ್ ಆಗ್ತದೆ. ಎಲ್ಲಿ ನೀರು ಅದು ನಿಲ್ಲಬಾರ್ದು, ಆ ರೀತಿ ಕೆಲಸವನ್ನು ಮಾಡಿರಿ ಅಂತ ನಾನು ಈ ಸಮಯದಲ್ಲಿ ಹೇಳಿದ್ದೀನಿ. ಮತ್ತು ಅದೇ ರೀತಿ ನಮ್ಮ ಬಸ್ ಸ್ಟ್ಯಾಂಡಿನ ಬಸ್ ಮಾಲೀಕರು ಮತ್ತು ಏಜೆಂಟ್ರುಗಳು ಮತ್ತು ಅವರ ಮಾಲೀಕರುಗಳು ಎಲ್ಲರೂ ಬಂದಿದ್ದಾರೆ ಇವತ್ತು. ಮತ್ತು ಈ ಭಾಗದ ನಮ್ಮ ಎಲ್ಲ ಹಿರಿಯರು, ಎಲ್ಲ ನಮ್ಮ ಯುವಕರು, ನಮ್ಮ ಯೂತ್ ಕಾಂಗ್ರೆಸ್ನ ಮತ್ತು ಎಲ್ಲ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ಎಲ್ಲರೂ ಬಂದಿದ್ದಾರೆ. ಒಳ್ಳೆ ರೀತಿಯಿಂದ ಜನಗಳಿಗೆ ಒಳ್ಳೆಯ ಸೌಕರ್ಯಗಳನ್ನ ಕೊಡಬೇಕು ಅನ್ನೋ ದೃಷ್ಟಿಕೋನದಲ್ಲಿ ಈಗ ಬಸ್ ಸ್ಟ್ಯಾಂಡು ಹೊಸ್ದಾಗಾಯ್ತು. ಅದು ಈಗ ಸಾಕಷ್ಟು ಚೇಂಜಸ್ಸನ್ನು ಮಾಡಿ ಈಗ ಬಸ್ಗಳು ನಿಲ್ತದವು. ನಾವು ಮಾಡಿದ ಪ್ಲ್ಯಾನೇ ಬೇರೆ. ಸ್ಮಾರ್ಟ್ ಸಿಟಿ ಬಂತು ಅಂತಂದೇಳಿ ಇವರು ಚೇಂಜ್ ಮಾಡಿ ಇನ್ನೊಂದು ಟೈಪ್ ಪ್ಲ್ಯಾನ್ ಮಾಡಿ ಆ ಬಸ್ಗಳು ತಿರುಗಿಸ್ಲಿಲ್ದಂಗೆ ಮಾಡಿದ್ರು. ಸೆಂಟ್ರಿಗೆ ಒಂದು ಕಾಂಪೌಂಡ್ ಹಾಕಿ ಏನೋ ಒಂದು ಸೆಲ್ಲರ್ ಮಾಡಿ ಹಾಳು ಮಾಡಿ ಇಟ್ಟಿದ್ರು. ಮತ್ತು ಅದನ್ನೆಲ್ಲ ಒಂದು ಸ್ವಲ್ಪ ರೀವರ್ಕ್ ಮಾಡಿ ಈಗ ಬಸ್ಗಳು ನಿಲ್ಲೋ ವ್ಯವಸ್ಥೆಯನ್ನು ಮಾಡಿದ್ದೀವಿ. ಮತ್ತು ಅದೇ ರೀತಿ ನಮ್ಮ ಇಲ್ಲಿಂದ ಮುನ್ಸಿಪಾಲ್ಟಿ ತನಕ ಕಾರ್ಪೊರೇಷನ್ ತನಕನೂ ಕಾಂಕ್ರೀಟ್ ರಸ್ತೆಯನ್ನು ಮಾಡಿ ಅದನ್ನೊಂದು ಮಾಡಿದ್ದಾರೆ. ಇನ್ನು ಹೆಚ್ಚಿನ ರೀತಿಯಿಂದ ನಮ್ಮ ನಗರದಲ್ಲಿ ಒಳ್ಳೆಯ ಕೆಲಸಗಳು ಆಗಲಿ, ಅದಕ್ಕೆ ಸಂಪೂರ್ಣವಾದ ಸಹಕಾರವನ್ನು ಮಾಡ್ತೀವಿ ಅಂತ ನಾನು ಈ ಸಮಯದಲ್ಲಿ ಬಯಸ್ತಾ, ನಮ್ಮ ಸರ್ಕಾರ ಬಂದ ಮೇಲೆ ದಾವಣಗೆರೆ ನಗರದಲ್ಲಿ 2001ರಿಂದ ಪ್ರಾರಂಭ ಆದಂಥ ಕಾಮಗಾರಿಗಳು ಹೆಚ್ಚಿನ ರೀತಿಯಿಂದ ಆಗಿದಾವೆ. ಏನಾಗಿಲ್ಲ ಅಂತಲ್ಲ, ಒಳ್ಳೆ ರೀತಿಯಿಂದ ಕಾಮಗಾರಿ ಆಗ್ಯಾವು, ಒಳ್ಳೆ ರೀತಿಯಿಂದ ಕೆಲಸನೂ ಆಗ್ಯಾವು. ಮತ್ತು ಒಳ್ಳೆ ರೀತಿಯಿಂದ ಜನಗಳಿಗೆ ಯಾವ ತೊಂದರೆನೂ ಆಗಿಲ್ಲ. ಹಿಂದೆ ಡ್ರೈನೇಜ್ ವ್ಯವಸ್ಥೆ ಆಗಿರ್ಬೋದು, ರಸ್ತೆ ಗುಂಡಿಗಳು ಆಗಿರ್ಬೋದು, ಇವ್ಯಾವು ಈಗಿಲ್ಲ. 90% ಅವಾಯ್ಡ್ ಆಗೈತಿ. ಅದು ನೀವು ನೋಡ್ತಾ ಇದ್ದೀರಿ. ಪ್ರಶ್ನರ್ ಮುಂಚೆ ಆಟೋದವ್ರು ಭಾಳ ದಿನ ಪ್ರತಿ ತಿಂಗಳು ಸ್ಟ್ರೈಕ್ ಮಾಡೋರು, ನಮಗೆ ರಸ್ತೆ ಸರಿ ಇಲ್ಲಪ್ಪ, ಮನ್ಕಾಳ ಮಠ ಗುಂಡಿ ಅದಾವಪ್ಪ ಅಂತ.
ಆದರೆ ಈಗ ಹಂಗಿಲ್ಲ. ಈಗ ಹಂಗೆ ಕಣ್ಮುಚ್ಕೊಂಡು ಹೊಡ್ಕೊಂಡು ಹೋಗ್ಬೋದು. ಆ ರೀತಿಯಲ್ಲಿ ಕಾಮಗಾರಿಗಳು ಆಗಿದಾವು. ಇನ್ನೂ ಹೆಚ್ಚಿನ ರೀತಿಯಿಂದ ಆಗಲ್ಲ ಅಂತಲ್ಲ. ಇನ್ನು ಯಾವ್ಯಾವ ಮುಖ್ಯ ರಸ್ತೆಗಳಿದಾವೋ ಅವನ್ನೆಲ್ಲ ಕಾಂಕ್ರೀಟೀಕರಣ ಮಾಡಬೇಕು ಅನ್ನೋದೇ ನಮ್ಮದು ದೃಷ್ಟಿಕೋನ. ಆ ನಿಟ್ಟಿನಲ್ಲಿ ಹೆಚ್ಚಿನ ಕೆಲಸಗಳನ್ನ ಮಾಡ್ತೀವಿ ಅಂತ ನಾನು ತಮಗೆ ಭರವಸೆಯನ್ನು ಕೊಡ್ತಾ ಇದ್ದೇನೆ. ಮತ್ತು ಅದೇ ಒಂದು ವಿಶ್ವಾಸ ಸದಾ ಇರಲಿ ಅಂತ ನಾನು ಮತ್ತೊಮ್ಮೆ ಹೇಳಿ